ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಯಾದವ್ ಮಲ್ಲಪ್ಪ ಜೋತೆ ಅವರು. ಧನ್ಕರ್ ಉಪರಾಷ್ಟ್ರಪತಿಯವರ ಹೇಳಿಕೆ, ಅದರಲ್ಲೂ ಸುಪ್ರೀಂ ಕೋರ್ಟ್ ಮೇಲೆ ಮಾಡಿದಂಥ ಒಂದು ವ್ಯಾಖ್ಯಾನ ದಾಳಿ, ಈ ಹಿನ್ನೆಲೆಯಲ್ಲೇ ವಿರೋಧ ಪಕ್ಷಗಳು ತಮ್ಮದೇ ಆದಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದು ತಪ್ಪು ಅಂತ ಹೇಳಿಕೆ ಕೊಡೋದು ಅನ್ನೋಷ್ಟರ ಮಟ್ಟಿಗೆ ಮಾತಾಡ್ತಿದ್ದಾರೆ. ಖಂಡನೆಗಳು ಬರ್ತಾ ಇದ್ದಾವೆ. ಉಪರಾಷ್ಟ್ರಪತಿಯಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ಯಾವಾಗಲೂ ಇವರು ಪಾರ್ಟಿಗೆ ಸಂಬಂಧಿಸಿದವರಲ್ಲ, ಇರ್ಬೋದು ಆರಂಭ ಹಂತದಲ್ಲಿ ಒಂದು ಪಾರ್ಟಿಯಿಂದ ಬಂದವರಾಗಿರ್ಬೋದು. ಆದರೆ ಇವತ್ತು ಅವರು ಎಲ್ಲ ಪಕ್ಷಗಳು ಅವ್ರಿಗೆ ಒಂದೇ ರೀತಿ ಸಮನಾಗಿರುವಂಥವು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳನ್ನು ಮಾತಾಡೋದು ನಿಜವಾಗಿಯೂ ಬಹಳ ಖಂಡನೀಯ ಅಂತ. ಯಾಕಂದರೆ ರಾಜ್ಯಪಾಲರ ಬಗ್ಗೆ ಮಾತಾಡಿರ್ಬೋದು ಅಥವಾ ನಮ್ಮ ನ್ಯಾಯಾಧೀಶರ ಬಗ್ಗೆ ಮಾತಾಡಿರ್ಬೋದು, ಯಾವುದೇ ಆದರೂ ಅದು ಇಲ್ಲೇ ಪ್ಯಾರಲಲ್ ಆಗಿ ನೋಡಿ ಮಾತಾಡಬೇಕಾಗ್ತದೆ, ಸಮಾನಾಂತರವಾಗಿ ಮಾತಾಡಬೇಕಾಗ್ತದೆ. ಅದು ತಪ್ಪು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಕಪಿಲ್ ಸಿಬ್ಬಲ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಈ ರಾಜ್ಯಸಭೆ ಅಧ್ಯಕ್ಷರಾಗಿದ್ದುಕೊಂಡ ರಾಜ್ಯಸಭಾಪತಿ ಅವರು ಹೀಗೆ ರಾಜಕೀಯ ಹೇಳಿಕೆ ನೀಡಿದ್ದನ್ನು ನಾನು ಎಂದಿಗೂ ಕಂಡಿಲ್ಲ, ರಾಜಕೀಯ ಹೇಳಿಕೆ ಕೊಡಬಾರ್ದಾಗಿತ್ತು, ತಪ್ಪು ಮಾಡಿದಾರ ಅನ್ನುವಂಥ ಮಾತನ್ನು ಇಲ್ಲೇ ವ್ಯಕ್ತ ಮಾಡ್ತಾ, ಅದರಲ್ಲೂ ಮುಖ್ಯವಾಗಿ ರಾಜ್ಯಪಾಲರಿಗೆ ಅದ್ರ ಜೊತೆಗೆ ರಾಷ್ಟ್ರಪತಿಗೆ ಗಡುವು ಕೊಟ್ಟಿದ್ದು 3 ತಿಂಗಳು ಅನ್ನುವಂಥದ್ದನ್ನು ಖಂಡಿಸ್ತಾ ಇದ್ದಾರೆ. ತಪ್ಪು ಗಡುವು ಕೊಟ್ಟಿದ್ದಂತಲ್ಲ, ಅವರು ಸಂವಿಧಾನಾತ್ಮಕವಾಗಿ ಏನು ಮಾಡಬೇಕಾಗಿದೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ದೀರ್ಘಕಾಲದಿಂದ ಸಂಸತ್ತಿನಲ್ಲಿದ್ದೇನೆ, ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಹೀಗೆ ರಾಜಕೀಯ ಹೇಳಿಕೆಯನ್ನು ನೀಡಿದ್ದನ್ನು ನಾನು ಎಂದಿಗೂ ನೋಡಿರಲಿಲ್ಲ. BJPಯಿಂದ ಅಧ್ಯಕ್ಷ ಆಗಿದ್ದವರು ಇಂಥ ಹೇಳಿಕೆ ನೀಡಿರಲಿಲ್ಲ. ಈವನ್ BJPಯಿಂದ ಆಗಿ ಹೋದ ವರ್ಷ ಇಂಥ ಹೇಳಿಕೆ ಕೊಟ್ಟಿರಲಿಲ್ಲ. ಒಂದು ಇಂಬ್ಯಾಲೆನ್ಸ್ ಆದಂಥದ್ದು. ಲೋಕಸಭೆ ಸ್ಪೀಕರ್ ಎಲ್ಲ ಪಕ್ಷಗಳು ಸಮಾನವಾಗಿ ಕಾಣಬೇಕು. ಯಾವುದೇ ಸ್ಪೀಕರ್ ಪಕ್ಷದ ವಕ್ತಾರ